ಅಂದು ಯುಗಾದಿ ಹಬ್ಬ. ಬೆಂಗಳೂರಿನ ಟೆನ್ನಿಸ್ ಕೋಚ್ ಆಗಿರುವ ಗುರುದತ್ರವರ ಮನೆಯಲ್ಲಿ ಸಂಭ್ರಮ ಸಡಗರ. ಅಂತಹ ಸಂಭ್ರಮದ ಸಮಯದಲ್ಲಿ ಬ್ಯಾಂಕ್ ಒಂದರಲ್ಲಿ ಕ್ಯಾಶ್ ಆಫೀಸರ್ ಆಗಿರುವ ಗುರುದತ್ರವರ ಮಡದಿ ಸಾವಿತ್ರಿ ಗುರುದತ್ರವರಿಗೆ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರೋ ಒಂದು ಗ್ರಾಮದ ನೆನಪಾಯಿತು. ಯುಗಾದಿ ಹಬ್ಬದ ದಿನದಂದು ಆ ಗ್ರಾಮವನ್ನ ಯಾವ ಕಾರಣಕ್ಕಾಗಿ ನೀವು ನೆನೆಸಿಕೊಂಡಿರಿ ಎಂಬ ನಮ್ಮ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ, ಆ ಗ್ರಾಮದಲ್ಲಿರೋ ತಾನು ಹುಟ್ಟಿದ 7 ದಿನಗಳಲ್ಲಿ ತಂದೆಯನ್ನ ಕಳೆದುಕೊಂಡ ಓರ್ವ ಬಾಲಕ. ತಂದೆಯನ್ನು ಕಳೆದುಕೊಂಡು ಇದೀಗ ಬೆಳೆದು ನಿಂತಿರೋ ಆ ಬಾಲಕನಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸಲು ಸಾವಿತ್ರಿ ಗುರುದತ್ರವರು ಫೋನ್ ಮಾಡಿದ್ರು. ಹಾಗೆ ಫೋನ್ ಮಾಡಿ ಶುಭಾಶಯಗಳನ್ನ ತಿಳಿಸಿದಾಗ ಆ ಬಾಲಕ ಹೇಳಿದ್ದು, ತನಗೆ ತುಪ್ಪವನ್ನು ಹಾಕಿದ ಒಬ್ಬಟ್ಟನ್ನ ಒಂದು ಕಡೆ ಎತ್ತಿಡಿ, ನಾನು ಬಂದು ತಿನ್ನುತ್ತೇನೆ ಅಂತ. ಉಗಾದಿ ದಿವಸ ನನ್ನ ಮಿಸಸ್ ಫೋನ್ ಮಾಡ್ಬಿಟ್ಟು ಉಗಾದಿ ಶುಭಾಶಯಗಳು ಅಂತ ಹೇಳಿದಾಗ 4 ಒಬ್ಬಟ್ಟು, ನನ್ನ ಫೋಟೋ ಮುಂದೆ ಆಂಬೊಡೆ ಒಬ್ಬಟ್ಟು ಚೆನ್ನಾಗಿ ತುಪ್ಪ ಹಾಕಿಡು, ನಾನು ಬಂದು ತಗೋತೀನಿ ಅಂತ ಹೇಳಿದ್ದಾರೆ. ಗಂಡ ಹೆಂಡತಿಗೆ ಆಶ್ಚರ್ಯವಾಯಿತು. 100 ಕಿಲೋಮೀಟರ್ ದೂರದಲ್ಲಿರುವ ಆ ಬಾಲಕ ಹೇಗೆ ಬರಲು ಸಾಧ್ಯ ಎಂಬ ಪ್ರಶ್ನೆಗಳು ಕಾಡಲು ನಿಂತವು. ಅಂತಹ ಪ್ರಶ್ನೆಗಳೊಂದಿಗೆ ದಂಪತಿ ತುಪ್ಪವನ್ನು ಹಾಕಿದ ಒಬ್ಬಟ್ಟನ್ನ ಮನೆಯೊಳಗೆ ಒಂದು ಕಡೆ ಎತ್ತಿಟ್ಟರು. ಹಾಗೆ ಗೊಂದಲಕಾರಿ ಪ್ರಶ್ನೆಗಳೊಂದಿಗೆ ತುಪ್ಪವನ್ನು ಹಾಕಿದ ಒಬ್ಬಟ್ಟನ್ನು ಮನೆಯೊಳಗೆ ಒಂದು ಕಡೆ ಎತ್ತಿಟ್ಟ ಒಂದೇ ಕ್ಷಣದಲ್ಲಿ ಒಂದು ಅಚ್ಚರಿ ನಡೆಯಿತು, ಒಂದು ವಿಚಿತ್ರ ನಡೆಯಿತು. ಆ ಅಚ್ಚರಿಯೇ, ಆ ವಿಚಿತ್ರವೇ ಇದ್ದಕ್ಕಿದ್ದಂತೆ ವಿನಮ್ರತೆಯಿಂದ ಮನೆಯೊಳಗೆ ಬಂದ ಒಂದು ಕೋತಿ. ಮನೆಯೊಳಗೆ ಬಂದ ಆ ಕೋತಿ ಮುಂಚೆಯೇ ಎಲ್ಲವನ್ನೂ ತಿಳಿದಂತೆ ಆ ಬಾಲಕನಿಗಾಗಿ ಎತ್ತಿಟ್ಟಂತಹ ತುಪ್ಪವನ್ನು ಹಾಕಿದ ಒಬ್ಬಟ್ಟಿನ ಬಳಿ ಹೋಯಿತು. ಒಬ್ಬಟ್ಟನ್ನ ತಿಂದು ವಿನಮ್ರತೆಯಿಂದಲೇ ಮನೆಯಿಂದ ಆಚೆ ಹೋಯಿತು. ಆ ದೃಶ್ಯವನ್ನ ಮೂಕ ವಿಸ್ಮಿತರಾಗಿ ನೋಡಿದ ಗುರುದತ್ ದಂಪತಿ ಬೆಬ್ಬೆರಗಾಗಿ ಹೋದ್ರು. ಆ ಬಾಲಕನಲ್ಲಿನ ಅದ್ಭುತ ಶಕ್ತಿಯನ್ನ ಕಣ್ಣೀರಿಟ್ಟು ಕೊಂಡಾಡಲು ಆರಂಭಿಸಿದ್ರು. ಎಲೆಯಲ್ಲಿ ಇಟ್ಟಿದೀವಿ, ಅದನ್ನ 2:30 ಗಂಟೆ ಅಷ್ಟೊತ್ತಿಗೆ ಒಳಗಡೆಗೆ ಬಂದು ಕೋತಿ ಒಳಗಡೆಗೆ ಬಂದು ತಿನ್ಕೊಂಡು ಹೋಗಿದೆ. ತಾನು ಹುಟ್ಟಿದ 7 ದಿನಗಳಲ್ಲಿ ತಂದೆಯನ್ನ ಕಳೆದುಕೊಂಡ ಆ ಬಾಲಕ ಬೆಳೆಯುತ್ತಾ ಒಂದು ಅಚ್ಚರಿ ನಡೆಯಿತು, ಒಂದು ವಿಚಿತ್ರ ನಡೆಯಿತು. ಆ ಅಚ್ಚರಿಯೇ, ಆ ವಿಚಿತ್ರವೇ ಅದ್ಭುತವಾದ ಶಕ್ತಿ ಆತನನ್ನ ಆವರಿಸಿತ್ತು. ಅಂತಹ ಶಕ್ತಿಯಿಂದ ಆ ಬಾಲಕ ಅಚ್ಚರಿಗಳನ್ನ ಸೃಷ್ಟಿಸಲು ಆರಂಭಿಸಿತ್ತು. ಇವರ ಹೆಸರು ಪುರುಷೋತ್ತಮ್ ನಾಯ್ಡು ಅಂತ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿರೋ ಇವರಿಗೆ ಈಕೆ ಕೆಲವು ದಿನಗಳ ಹಿಂದೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ತಮ್ಮ ಸಹೋದರನಿಗೆ ಹೃದಯಾಘಾತವಾಗಿತ್ತು. ಕೂಡಲೇ ಸಹೋದರನನ್ನ ನಗರದ ದೊಡ್ಡ ಆಸ್ಪತ್ರೆಗೆ ಎತ್ತಿ ಸಾಗುತ್ತಿರಬೇಕಾದ್ರೆ ಮತ್ತಷ್ಟು ಆತಂಕ ಎದುರಾಯಿತು. ಅಂತಹ ಆತಂಕಕ್ಕೆ ಕಾರಣವೇನು ಎಂಬ ನಮ್ಮ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ, ಸಹೋದರನ ಹೃದಯ ಬಡಿತ ನಿಂತಿತ್ತು. ನಮ್ಮ ತಮ್ಮ, ನನಗೆ ಚಿಕ್ಕವನು, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು.
ಅದು ಎದೆ ನೋವು ಬಂತು, ಹಾಸ್ಪಿಟ್ಲ್ಗೆ ಹೋಗೋ ದಾರಿಯಲ್ಲಿ ಸಿವಿಯರ್ ಆಗಿ ಪಂಪಿಂಗ್ ಸ್ಟಾಪ್ ಆಗೋಯ್ತು. ಮಾಮೂಲಾಗಿ ಹಾರ್ಟ್ ಅಟ್ಯಾಕ್ ಆದರೆ 3 ನಿಮಿಷದೊಳಗಡೆ ಸೇರಿದ್ರೆ ಅದು ರಿವೈವ್ ಆಗುತ್ತೆ. ಕೊನೆಗೆ 7-8 ನಿಮಿಷ ಆಗೋಯ್ತು. ಕಣ್ಣೀರಿಟ್ಟು ಎದೆಯನ್ನ ಒತ್ತುತ್ತಾ ಹೇಗೋ ನಗರದ ಪ್ರತಿಷ್ಠಿತ ಹೃದಯ ಸಂಬಂಧಿ ಆಸ್ಪತ್ರೆಗೆ ಎತ್ತಿಕೊಂಡು ಹೋದ ನಂತರ ಇಡೀ ಮನೆ ಮಂದಿ ಜೋರಾಗಿ ಅಳಲು ಆರಂಭಿಸಿದ್ರು. ಕಾರಣ ಏನು ಮಾಡಿದರೂ ಉಳಿಸಲು ಸಾಧ್ಯವಿಲ್ಲ ಎಂಬ ವೈದ್ಯರ ಮಾತು. ಸೊ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ ನಂತರ ಡಾಕ್ಟರ್ ನೋಡಿ ಇನ್ನು ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳ್ಬೋದು. ಏನು ಮಾಡಿದ್ರು ಆಗೋಲ್ಲ, ಇನ್ನು ಅಷ್ಟೇ ಇದೆ, ಏನು ಖರ್ಚು ಮಾಡಿದ್ರು ವೇಸ್ಟ್ ಹಾಗೀಗ ಅಂತ ಹೇಳಿದ್ರು. ವೈದ್ಯರು ಇಲ್ಲವೆಂದರು. ಇವರ ಪಟ್ಟು ಬಿಡದೆ ಚಿಕಿತ್ಸೆ ಕೊಡಿ ಎಂದರು. ಇವರ ಒತ್ತಾಯಕ್ಕೆ ಮಣಿದ ವೈದ್ಯರು ಉಸಿರಾಟ ನಿಂತಿದ್ದ ಇವರ ಸಹೋದರನಿಗೆ ಕೃತಕ ಆಕ್ಸಿಜನ್ ಕೊಟ್ಟು ಐಸಿಯುನಲ್ಲಿ ಇಟ್ಟರಂತೆ. ಐಸಿಯುನಲ್ಲಿ ಹಾಕಿದ್ರು, ಬಟ್ ಏನು ಚಲನೆ ಇಲ್ಲ, ಟೋಟಲ್ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಅಲ್ಲೇ ಇದ್ದ. ಅಲ್ಲಿಗಾಗಲೇ ಪರಿಚಯವಿದ್ದ 100 ಕಿಲೋಮೀಟರ್ಗಳ ದೂರದಲ್ಲಿನ ಗ್ರಾಮದಲ್ಲಿರೋ ಆ ವಿಸ್ಮಯಕಾರಿ ಬಾಲಕನಿಗೆ ವಿಷಯ ತಿಳಿಯಿತು. ಆ ವಿಸ್ಮಯಕಾರಿ ಬಾಲಕ ಇವರಿಗೆ ಫೋನ್ ಮಾಡಿ ಹೇಳಿತ್ತು, ಏನೂ ಆಗೋಲ್ಲ, ಹೆದರಬೇಡಿ, ನಾನು ಮತ್ತೆ ಫೋನ್ ಮಾಡುತ್ತೇನೆ ಅಂತ ಮಾತ್ರ. ನನಗೆ ಫೋನ್ ಮಾಡಿದ್ರು, ಏನಾಗಲ್ಲ, ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ. ಇವರ ಪ್ರಕಾರ ವೈದ್ಯರು ನಾನಾ ರೀತಿಯಲ್ಲಿ ಪ್ರಯತ್ನ ನಡೆಸಿದ್ರು. ಉಸಿರನ್ನ ಕಳೆದುಕೊಂಡು 2 ಗಂಟೆಗಳಾದ್ರೂ ಸಹೋದರನಿಗೆ ಮತ್ತೆ ಉಸಿರು ಬರಲಿಲ್ಲ. ಇಡೀ ಮನೆ ಮಂದಿ ಆಕ್ರಂದನದಲ್ಲಿ ಮುಳುಗಿದ್ರು. ಸಂಬಂಧಿಕರಿಗೆ ಫೋನ್ಗಳನ್ನ ಮಾಡಲು ಆರಂಭಿಸಿದ್ರು. ಅಂತಹ ಸಮಯದಲ್ಲಿ ಒಂದು ಅಚ್ಚರಿ ನಡೆಯಿತು, ಒಂದು ವಿಚಿತ್ರ ನಡೆಯಿತು. ಆ ಅಚ್ಚರಿಯೇ, ಆ ವಿಚಿತ್ರವೇ ದೂರದ ಊರಿನಿಂದ ಆ ವಿಸ್ಮಯಕಾರಿ ಬಾಲಕ ಮತ್ತೆ ಫೋನ್ ಮಾಡಿದ್ದು. ಹಾಗೆ ಫೋನ್ ಮಾಡಿದ ಆ ವಿಸ್ಮಯಕಾರಿ ಬಾಲಕ ಹೇಳಿದ್ದು, ಈಗ ನಿಮ್ಮ ಸಹೋದರ ಉಸಿರಾಡುತ್ತಿದ್ದಾನೆ ನೋಡಿ ಅಂತ. ಅಂತಹ ವಿಷಯವನ್ನ ಆ ವಿಸ್ಮಯಕಾರಿ ಬಾಲಕನಿಂದ ತಿಳಿದ ಕೂಡಲೇ ಐಸಿಯುಗೆ ಧಾವಿಸಿ ನೋಡಿದಾಗ ಒಂದು ವಿಚಿತ್ರ ಎದುರಾಯಿತು, ಒಂದು ಅಚ್ಚರಿ ಎದುರಾಯಿತು. ಆ ವಿಚಿತ್ರವೇ, ಆ ಅಚ್ಚರಿಯೇ 2 ಗಂಟೆಗಳ ಕಾಲ ಉಸಿರಿಲ್ಲದೆ ಕೃತಕ ಉಸಿರಿನಿಂದ ಉಸಿರಾಡುತ್ತಿದ್ದ ಇವರ ಸಹೋದರ ಕೆಮ್ಮಲು ಆರಂಭಿಸಿದ್ದು. ಹಾಗೆ ಕೆಮ್ಮಲು ಆರಂಭಿಸಿದ ನಂತರ ಸಹೋದರ ಉಸಿರಾಡಲು ಆರಂಭಿಸಿದ. ವೈದ್ಯರು ಅಚ್ಚರಿಗೊಂಡರು. ಇಟ್ಸ್ ಅ ಮಿರಾಕಲ್ ಅಂದ್ರು. ಇದು ಹೀಗೆ ಸಾಧ್ಯವಾಯಿತೆಂದರು. ಆಮೇಲೆ ಒಂದು 2 ಅವರ್ಸ್ ಆದಮೇಲೆ ಫೋನ್ ಮಾಡಿದೆ, ನೋಡಿ ಒಳಗೆ ಹೋಗಿ ನೋಡಿ, ಅವ್ನು ಉಸಿರಾಡ್ತಾ ಇದ್ದಾನೆ, ಬರ್ತಾ ಇದೆ ದಾರಿ ಅಂತ. ಹೋಗ್ತೀವಿ, ಆಗ್ತಾನೆ ಕೆಮ್ಮೋಕ್ ಶುರು ಮಾಡ್ದ, ವಾಪಸ್ ಇದಕ್ಕೆ ಬಂದಿದ್ದಾನೆ ಅವನು. ಹಾಗೆ ಅಚ್ಚರಿಗಳನ್ನ ಸೃಷ್ಟಿಸಲು ಆರಂಭಿಸಿದ ಈ ಗ್ರಾಮದ ಆ ಬಾಲಕ ಕೆಲವೊಮ್ಮೆ ವಿಚಿತ್ರವಾಗಿ ಆಡಲು ನಿಂತ. ಆ ವಿಚಿತ್ರವಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ. ಮರದಿಂದ ಮರಕ್ಕೆ ಹಾರುವುದು, ಜನರನ್ನು ಹಿಡಿದು ದೊಡ್ಡ ದೊಡ್ಡ ಚರಂಡಿಗಳನ್ನ ಹಾರುವುದು, ಅಂತಹ ಅದ್ಭುತ ಶಕ್ತಿ ಬಾಲಕನನ್ನ ಆವರಿಸಿದ ನಂತರ ಆತನಲ್ಲಿ ಕಂಡು ಬಂದಂತಹ ವಿಚಿತ್ರವಾದ್ರೂ ಏನು? ಅಸಲಿಗೆ ಆ ಬಾಲಕನಲ್ಲಿನ ಅದ್ಭುತ ಶಕ್ತಿಯ ಹಿಂದಿನ ರಹಸ್ಯವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಇವರ ಹೆಸರು ನಾಗರಾಜ್ ಅಂತ. ಬೆಂಗಳೂರಿನಲ್ಲಿ ಆಫ್ಸೆಟ್ ಪ್ರಿಂಟಿಂಗ್ ಪ್ರೆಸ್ ನಡೆಸುತ್ತಿರುವ ಇವರ ಇಡೀ ಕುಟುಂಬಕ್ಕೆ ಒಂದು ನೋವು ಕಾಡಲು ಆರಂಭಿಸಿತು. ಆ ನೋವಿಗೆ ಕಾರಣ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹೋದರರಿಗೆ ಆಗದೇ ಇದ್ದ ಮದುವೆ. ಅಂತಹ ಸ್ಥಿತಿಯಲ್ಲಿ ಈ ಗ್ರಾಮಕ್ಕೆ ಬಂದ ನಾಗರಾಜರವರು ವಿಸ್ಮಯಕಾರಿ ಬಾಲಕನನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ತಿಳಿಸಿದ್ರು. ಅಂತಹ ಸಮಸ್ಯೆಯನ್ನು ಆಲಿಸಿದ ವಿಸ್ಮಯಕಾರಿ ಬಾಲಕ ಇವರಿಗೊಂದು ಸಲಹೆ ನೀಡಿದ್ರು. ಅದನ್ನ ಪಾಲಿಸಿದ್ರೆ 6 ತಿಂಗಳಲ್ಲಿ ಮದುವೆ ಆಗುತ್ತೆ ಎಂದರು. ಆ ಸಲಹೆಯನ್ನು ಪಾಲಿಸಿದ 6 ತಿಂಗಳಲ್ಲಿ ಒಂದು ಅಚ್ಚರಿ ನಡೆಯಿತು.
ಆ ಅಚ್ಚರಿಯೇ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿದ್ರು ಆಗದೇ ಇದ್ದ ಮದುವೆ ಆಗಿತ್ತು. ಹೋಗಿ ನಿನ್ನ ಕೆಲಸ 6 ತಿಂಗಳಲ್ಲಿ ಆಗುತ್ತೆ. 6 ತಿಂಗಳ ಒಳಗಡೆ ನನ್ನ ತಂಗಿ ಮದುವೆ ನಿಶ್ಚಯ ಆಯಿತು. ಮದುವೆ ಆದ ನಂತರ ಅವತ್ತಿನಿಂದ ನಾನು ನಿರಂತರವಾದಂಥ ಸಂಪರ್ಕ ಅವರೊಡನೆ ಇಟ್ಕೊಂಡಿದ್ದೀನಿ. ಇವರ ಹೆಸರು ವಿದ್ಯಾರಣ್ಯ ಅಂತ. ಹಲವು ವರ್ಷಗಳಿಂದ ಮೈಗ್ರೇನ್ ಸಮಸ್ಯೆಯಿಂದ ನರಳಿ ಜೀವನ ಸಾಗಿಸುತ್ತಿದ್ದ ಇವರ ಸಮಸ್ಯೆ ನಿವಾರಣೆಯಾಗಿದ್ದು ಆ ವಿಸ್ಮಯಕಾರಿ ಬಾಲಕನಿಂದ. ವಿಪರೀತ ತಲೆನೋವು, ಮೈಗ್ರೇನ್ ಫೀವರ್ ಥರ ಬರೋದು. ನನಗೆ ತಲೆನೋವು ಕಂಪ್ಲೀಟಾಗಿ ನಿಂತೋಗಿದೆ. ಈ ಗ್ರಾಮದಲ್ಲಿನ ಆ ವಿಸ್ಮಯಕಾರಿ ಬಾಲಕ ಇದ್ದ ಕಡೆ ಇರೋದಿಲ್ಲವಂತೆ. ಒಂದು ನಿಮಿಷಕ್ಕೆ ಇಲ್ಲಿರ್ತಾರೆ, ಇನ್ನೊಂದು ನಿಮಿಷಕ್ಕೆ ಅಟ್ಲಗಡೆ ಇರ್ತಾರೆ. ಅಟ್ಲಗಡೆ ಇದ್ದೆ ನೋಡ್ತಾ ಇದ್ರೆ ಇಟ್ಲಗಡೆ ಇರ್ತಾರೆ. ಅವ್ರು ಯಾವ ಮಾಯದಲ್ಲಿ ಎಲ್ಲಿರ್ತಾರೆ ಏನು ಅನ್ನೋದೇ ಗೊತ್ತೇ ಆಗಲ್ಲ. ಇಂತಹ ಸಂಗತಿಗಳ ನಡುವೆ ಇಲ್ಲಿನ ಆ ವಿಸ್ಮಯಕಾರಿ ಬಾಲಕ ಓದಿರುವುದು 6ನೇ ತರಗತಿಯವರೆಗೆ ಮಾತ್ರವಂತೆ. ಶಾಲೆಯನ್ನ ಬಿಟ್ಟ ಆ ಬಾಲಕ ಟೈಲರಿಂಗ್ ಮಾಡಿದ್ರಂತೆ, ವ್ಯವಸಾಯ ಮಾಡಿದ್ರಂತೆ. ಬೇಸಾಯ ಹೊಡಿತಿದ್ರು, ಟೈಲರಿಂಗ್ ಮಾಡ್ತಿದ್ರು. ಹಾಗೆ ಶಾಲೆಯನ್ನು ಬಿಟ್ಟು ವ್ಯವಸಾಯವನ್ನು ಮಾಡುತ್ತಿದ್ದ, ಟೈಲರಿಂಗ್ ಮಾಡುತ್ತಿದ್ದ, ಇದೀಗ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ ಆ ಬಾಲಕನಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇವರ ಹೆಸರು ಬಿಜಿ ಗೋವಿಂದಪ್ಪ ಅಂತ. ಕೃಷಿ ಕುಟುಂಬದಲ್ಲಿ ಹುಟ್ಟಿ ವ್ಯವಸಾಯವನ್ನ ಮಾಡಿಕೊಂಡು ಗ್ರಾಮದಲ್ಲಿ ಜೀವನ ಸಾಗಿಸುತ್ತಿದ್ದ ಇವರಿಗೆ ಅದೊಂದು ದಿನ ಆ ಬಾಲಕ ಹೇಳಿದ್ದು, ನೀನು MLA ಆಗುತ್ತೀಯಾ ಅಂತ. ನಾನು ಬೇಸಾಯ ಮಾಡ್ತಿದ್ದೆ. ಸ್ಕೂಲ್ ಬಿಟ್ಟು ಬಂದಾಗ ರಾಜಕೀಯ ಮಂತ್ರಿಯಂದರಲ್ಲ, ರಾಜಕೀಯ ವ್ಯಕ್ತಿಗಳು ಅಲ್ಲ, ನಿನ್ನ MLA ನಿಂದು. ನನಗೆ ಆಶ್ಚರ್ಯ. ಅಲ್ಲ ಬುದ್ಧಿ, ನಾನು ಓದಿರೋದು PUC, ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. MLA ಆಗೋದು ಅಸಾಧ್ಯವಾದ ಮಾತು. ಆ ಬಾಲಕ ತಮಾಷೆಗಾಗಿ ಹೇಳಿದ್ದರೆಂದು ಜೀವನ ಸಾಗಿಸುತ್ತಿದ್ದ ಇವರ ಜೀವನದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಆ ಬಾಲಕ ಹಾಗೆ ಹೇಳಿದ ಕೆಲವೇ ವರ್ಷಗಳಲ್ಲಿ ವ್ಯವಸಾಯ ಮಾಡುತ್ತಿದ್ದ ಇವರು MLA ಆಗಿದ್ದು. ಯಾರ್ಯಾರ ದುಡ್ಡು ಕೊಟ್ಟರು, ಯಾರ್ಯಾರ ಮಾಡಿದ್ರು, ಪಕ್ಷೇತರ ನಿಂತ್ಕೊಂಡು ಗೆದ್ದು ಬಿಟ್ಟು 99ರಾಗೆ. ಅಂತಹ ಅದ್ಭುತ ಶಕ್ತಿಯನ್ನ ಸಂಪಾದಿಸಿಕೊಂಡಿರೋ ಆ ವಿಸ್ಮಯಕಾರಿ ಬಾಲಕ ಮತ್ತೊಮ್ಮೆ ವಿಚಿತ್ರವಾಗಿ ಆಡಲು ಆರಂಭಿಸಿದನಂತೆ. ಆ ವಿಚಿತ್ರವಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಇದ್ದಕ್ಕಿದ್ದಂತೆ ಮರಕ್ಕೆ ಹಾರುವುದು, ದೊಡ್ಡ ದೊಡ್ಡ ಕಾಲುವೆಗಳನ್ನ ಸರಾಗವಾಗಿ ಹಾರುವುದು, ಮರದ ಮೇಲೆ ಕುಳಿತು ಬೇವಿನ ಎಲೆಗಳನ್ನ, ಅರಳಿ ಎಲೆಗಳನ್ನ ತಿನ್ನುವುದು, ಬಾಳೆಕೊನೆಯಲ್ಲಿನ ಒಂದು ಹಣ್ಣನ್ನು ಬಿಡದೆ ತಿನ್ನುವುದು, ಕೊಳಗಗಳ ಲೆಕ್ಕದಲ್ಲಿ ಪಾನಕವನ್ನ ಕುಡಿಯುವುದು. ಅಲ್ಲಿ 4 ಕೊಡ ಪಾನಕನೂ ಕುಡಿಯುವುದು. ಅಲ್ಲಿಂದ ನೆಗೆದು ಬಿಡುವುದು. ಹೀಗೆ ಮೇಲಕ್ಕೆ ಹೋದ್ರೆ ಬೇವಿನ ಸೊಪ್ಪು, ಅರಳಿ ಸೊಪ್ಪು ಎಲ್ಲ ತಿನ್ನೋದು. ಅಸಲಿಗೆ ಈ ಗ್ರಾಮದಲ್ಲಿನ ಆ ವಿಸ್ಮಯಕಾರಿ ಬಾಲಕನಿಗೆ ಅಚ್ಚರಿಗಳನ್ನು ಸೃಷ್ಟಿಸುವಂತಹ ಶಕ್ತಿ ಬಂದದ್ದಾದ್ರೂ ಹೇಗೆ? ಆತ ಕೆಲವೊಮ್ಮೆ ವಿಚಿತ್ರವಾಗಿ ಆಡಲು ಆರಂಭಿಸಿದ್ದಾದ್ರೂ ಯಾಕೆ? ಅದರ ಹಿಂದಿನ ರಹಸ್ಯವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಗ್ರಾಮದಲ್ಲಿನ ಬಹು ಪುರಾತನವಾದ ಉಸಿರಾಡೋ ಒಂದು ವಿಗ್ರಹ. ಆ ವಿಸ್ಮಯಕಾರಿ ಬಾಲಕನಿರೋ ಗ್ರಾಮದಲ್ಲಿ ಉಸಿರಾಡೋ ವಿಗ್ರಹವಿದೆಯಾ? ಆ ವಿಗ್ರಹ ಉಸಿರಾಡುತ್ತಾ? ಅಸಲಿಗೆ ಆ ವಿಸ್ಮಯಕಾರಿ ಬಾಲಕನಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ದೂರದ ಊರಿನಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ಬಾಲಕನನ್ನ ಬೆಂಗಳೂರಿನ ಗಾಯತ್ರಿಯವರು ಮನೆಗೆ ಕರೆತಂದರು. ಹಾಗೆ ಇವರ ಮನೆಗೆ ಆ ವಿಸ್ಮಯಕಾರಿ ಬಾಲಕ ಬಂದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಸುಮಾರು 20 ಕೋತಿಗಳು ಮನೆಯ ಬಳಿಗೆ ಬಂದದ್ದು, ಬಾಗಿಲಲ್ಲಿ ಕುಳಿತದ್ದು.
ಒಂದು 20 ಕೋತಿಗಳು ಬಂತು. ಅಸಲಿಗೆ ಅಚ್ಚರಿಗಳನ್ನ ಸೃಷ್ಟಿಸುವಂತಹ ಶಕ್ತಿ ಆ ಬಾಲಕನಿಗೆ ಬಂದದ್ದಾದ್ರೂ ಹೇಗೆ? ಅವರಿಂದ ನಡೆಯುತ್ತಿರುವಂತಹ ಚಮತ್ಕಾರಗಳ ಹಿಂದಿನ ರಹಸ್ಯವಾದ್ರೂ ಏನು? ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಗ್ರಾಮದಲ್ಲಿರೋ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಉಸಿರಾಡೋ ಒಂದು ವಿಗ್ರಹ. ಇಲ್ಲಿನ ಉಸಿರಾಡೋ ಸಕಲ ಚಮತ್ಕಾರಗಳಿಗೂ ಅಚ್ಚರಿಗಳಿಗೂ ಮೂಲ ಕಾರಣವಾಗಿರೋ ಆ ವಿಗ್ರಹದಲ್ಲಿನ ಶಕ್ತಿಯಾದರೂ ಯಾವುದು ಎಂಬ ಹಲವು ಪ್ರಶ್ನೆಗೆ ಉತ್ತರ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೇಹಂ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೇಹಂ ಪುರಾತನವಾದ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ವಿಗ್ರಹ ಅದ್ಭುತ ಶಕ್ತಿಯನ್ನ ಹೊಂದಿರುವ ಮಾನವನ ಊಹೆಗೂ ಮೀರಿದ್ದನ್ನ ನಡೆಸೋ ವಿಸ್ಮಯಕಾರಿ ವಿಗ್ರಹವಾಗಿದೆ. ಈ ಸ್ವಾಮಿಯಿಂದ ನಡೆದಂತಹ ನಡೆಯುತ್ತಿರುವಂತಹ ಚಮತ್ಕಾರಗಳಿಗೆ ನಮಗೆ ಇಲ್ಲಿ ಲಕ್ಷಾಂತರ ಉದಾಹರಣೆಗಳು ಸಿಗುತ್ತವೆ. ಅಂತಹ ಲಕ್ಷಾಂತರ ಉದಾಹರಣೆಗಳಲ್ಲಿ ಇಡೀ ಜಗತ್ತನ್ನ ಬಿಚ್ಚಿ ಬೀಳಿಸುತ್ತಿರುವ ಒಂದು ಉದಾಹರಣೆಯೇ ಗ್ರಾಮದ ಓರ್ವ ಬಾಲಕನಿಗೆ ಅದ್ಭುತ ಶಕ್ತಿಯನ್ನು ಈ ಸ್ವಾಮಿ ಕರುಣಿಸಿರುವುದು. ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ವಿಶೇಷವಾದ ಶಕ್ತಿಯನ್ನ ಬಾಲ್ಯಾವಸ್ಥೆಯಲ್ಲಿಯೇ ಪಡೆದಂತಹ ಅಂತಹ ಶಕ್ತಿಯಿಂದ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರುವ ಅಂತಹ ಶಕ್ತಿಯ ನೆರವಿನಿಂದ ಸಮಾಜ ಸೇವೆಗೆ ನಿಂತಿರುವ ಆ ವಿಸ್ಮಯಕಾರಿ ಬಾಲಕನಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀ ಬಿಂದು ಮಾಧವ ಸ್ವಾಮಿಗಳು. ಹುಟ್ಟಿದ 7 ದಿನಗಳಲ್ಲಿ ತಂದೆಯನ್ನ ಕಳೆದುಕೊಂಡು ತಾಯಿಯ ಪ್ರೀತಿಯೊಂದಿಗೆ ಬೆಳೆದ ಬಿಂದು ಮಾಧವ ಸ್ವಾಮಿಗಳು ಬಾಲ್ಯಾವಸ್ಥೆಯಲ್ಲೇ ಬಹಳಷ್ಟು ಕಷ್ಟವನ್ನು ಪಡುವಂತಾಯಿತು. ತಲೆಮಾರುಗಳಿಂದಲೂ ಬಂದಂತಹ ಅರ್ಚಕ ವೃತ್ತಿಯನ್ನು ಈ ಮಂದಿರದಲ್ಲಿ ಮುಂದುವರಿಸಿದ ಸ್ವಾಮಿಗಳು ಜೀವನೋಪಾಯಕ್ಕಾಗಿ ವ್ಯವಸಾಯ ಮಾಡಿದ್ರು, ಟೈಲರಿಂಗ್ ಮಾಡಿದ್ರು. ಹಾಗೆ ಬೆಳೆಯುತ್ತಾ ಇವರಲ್ಲಿನ ರಾಮಭಕ್ತಿ ಹನುಮ ಭಕ್ತಿಯು ಬೆಳೆಯುತ್ತಾ ಹೋಯಿತು. ಒಂದು ಲಂಗೋಟಿಯನ್ನ ಕಟ್ಟಿಕೊಂಡು ಮನೆಯನ್ನು ಬಿಟ್ಟು ಮಂದಿರದಲ್ಲಿ ಕುಳಿತು ಪ್ರತಿದಿನ ಲಕ್ಷಗಟ್ಟಲೆ ಹನುಮ ಜಪವನ್ನ ಲಕ್ಷಗಟ್ಟಲೆ ರಾಮ ಜಪವನ್ನ ಮಾಡಲು ಆರಂಭಿಸಿದ್ರು. ಬೂದಿ ಹಚ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟು. ನಾನು ಯಾರ ಸುದ್ದಿಗೂ ಹೋದನಲ್ಲ, ಯಾರ ಮನೆಗೂ ಹೋದನಲ್ಲ, ಯಾವ ಸಿದ್ಧಿಗಳಿಗೂ ನಾನು ಸಂಬಂಧಪಟ್ಟನಲ್ಲ. ನಂದು ಅಚಲವಾದ ಹನುಮಂತನಲ್ಲಿರ್ತಕ್ಕಂಥ ಕಲ್ಯಾಣಗಳನ್ನು ನೆನೆದು ನಾವು ಆತನ ಆದರ್ಶ ಮಾರ್ಗವನ್ನು ಹಿಡಿಯಬೇಕು ಅನ್ನೋ ಉದ್ದೇಶ ಸೇವೆ ಮಾಡಿದ್ ಬಿಟ್ರೆ ಆಂಜನೇಯನ ಓದ್ ಯಾವ ಮನ ಗಂಟ ನಂಗೆ ಬರ್ಲಿ ಅಂತ ಸೇವೆ ಮಾಡಿದಾರಲ್ಲ ನಾವು. ಅಂತಹ ಅನುಕ್ಷಣದ ಜಪದ ಪ್ರತಿಫಲವೆಂಬಂತೆ ಸ್ವಪ್ನದಲ್ಲಿ ವೀರಪ್ರತಾಪ ಆಂಜನೇಯ ಸ್ವಾಮಿಯ ದರ್ಶನವಾಯಿತು. ಅಂತಹ ದರ್ಶನದ ನಂತರ ಒಂದು ಅಶರೀರವಾಣಿಯಾಯಿತು. ಆ ಅಶರೀರವಾಣಿಗೆ ತಾನು ನಿನ್ನಲ್ಲಿ ಇರುತ್ತೇನೆ ಎಂಬುದು.
ನಿನ್ನಲ್ಲಿ ನಾನು ಇರ್ತೇನೆ, ನೀನು ಹೆದರಬೇಡ, ಶರೀರ ಮಾಡಿ ನುಡಿದು ಅಂತ ನನ್ನ ಸ್ವಲ್ಪ ದಿವ್ಯ ದರ್ಶನ ಆಗಿ ಅದನ್ನು ನಾನು ಈ ಮಾರ್ಗದಲ್ಲಿ ಬರ್ತಾ ಇದ್ದೀನಿ. ಅಂತಹ ಅನುಭವ ಆದ ನಂತರ ಇವರಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಇದ್ದಕ್ಕಿದ್ದಂತೆ ಶಕ್ತಿ ಆವರಿಸಿದಂತಾಗಿ ಮರಗಳಿಗೆ ಹಾರುವುದು, ಕಾಲುವೆಗಳನ್ನ ಹಾರುವುದು, ಎಷ್ಟು ಜನರು ಹಿಡಿದರೂ ಹಿಡಿಯಲು ಸಾಧ್ಯವಾಗದೇ ಇದ್ದದ್ದು. ಅವುಗಳ ಜೊತೆಗೆ ಇವರಿಗೆ ಒಂದು ಮಾಯೆ ಆವರಿಸಿತು. ಆ ಮಾಯೆಯೇ ಅಷ್ಟ ಸಿದ್ಧಿಗಳು ಸಿದ್ಧಿಸಿತ್ತು. ಅಷ್ಟಸಿದ್ಧಿಗಳು ಅಂದ್ರೆ ನಾನಾ ತರದ ಸಿದ್ಧಿಗಳೆಲ್ಲ ಆಗೋಗಿತ್ತು. ನನಗೆ ಏನ್ ಹೇಳಿದ್ದೇ ನಡೆದ್ಬಿಡೋದು. ದೂರಗಮನ, ದೂರದರ್ಶನ, ದೂರ ಸಂಭಾಷಣ ಅಂತ ಎಷ್ಟೋ ದೂರದಾಗ ಹೋಗಿರೋದು ನೋಡಿದ್ರೆ ಇಂತಾನೆ ಹೋಗ್ತಿದೆ ಅಂತ ಹೇಳೋ ಮಟ್ಟ ಇವೆಲ್ಲ ಸಿದ್ಧಿಗಳು ಲೆಕ್ಕ ಆಗಿತ್ತು. ಅಗಲ ಇರೋಂತ ಚರಂಡಿನ ಇಬ್ಬರು ಎತ್ಕೊಂಡು ಹಾರಿಬಿಡೋದು ಹನುಮಂತನ ಶಕ್ತಿ ಬಂದಂಗ ಆಗ್ಬಿಡುತ್ತೆ ನನಗೆ. ಅಂತಹ ವಿಚಿತ್ರಗಳು ಇವರನ್ನು ಆವರಿಸಿದ ನಂತರ ಅದೆಲ್ಲ ಮಾಯೆ ಎಂಬುದನ್ನ ಅರಿತ ಬಿಂದು ಮಾಧವ ಸ್ವಾಮಿಗಳು ಮತ್ತೆ ಹನುಮನನ್ನ ಬೇಡಿದ್ದು, ನನಗ್ಯಾವ ಸಿದ್ಧಿಯೂ ಬೇಡ, ಸತ್ಯದಿಂದ ನಡೆಯುವಂತೆ ಮಾಡು, ಜ್ಞಾನವನ್ನು ಕೊಡು, ಬದುಕಿದಷ್ಟು ದಿನ ತಮ್ಮಿಂದ ಅನ್ಯರಿಗೆ ಒಳಿತಾಗುವಂತಹ, ಕ್ಷೇತ್ರದ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಂತಹ ಶಕ್ತಿ ಕೊಡೆಂಬುದು. ನಾನು ಈ ಸಿದ್ಧಿಗಳಿಗೆಲ್ಲ ನಾನು ನಿನ್ನ ಧ್ಯಾನ ಮಾಡಿಲ್ಲ. ದಿವ್ಯ ಜ್ಞಾನವನ್ನು ಕೊಟ್ಟು ಮಾನವೀಯತೆಯನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಬಿಟ್ರೆ ಸಾಕಣಪ್ಪ ನಿಂದ. ಇವರ ಆ ಕೋರಿಕೆಗಳು ಈಡೇರಿದ ನಂತರ ಇವರ ಸುಪ್ತ ಮನಸ್ಸಿಗೆ ವಿಶೇಷವಾದ ಸಂದೇಶಗಳು ರವಾನೆಯಾಗಲು ಆರಂಭಿಸಿದವು. ಅಂತಹ ಸಂದೇಶಗಳಲ್ಲಿ ಮೊದಲನೇ ಸಂದೇಶವೇ ಸಾವಿರಾರು ವರ್ಷಗಳ ಹಿಂದೆ ಸ್ಥಾಪಿಸಲಾಗಿದ್ದ, ಒಂದು ಕಡೆ ಸಂಪೂರ್ಣವಾಗಿ ವಾಲಿದ್ದ ಈ ವಿಗ್ರಹವನ್ನ ಮರುಪ್ರತಿಷ್ಠಾಪನೆ ಮಾಡುವುದು. ಅಂತಹ ಸಂದೇಶ ಮನಸ್ಸಿಗೆ ರವಾನೆಯಾಗುತ್ತಿದ್ದಂತೆ ಇವರು ವಿಗ್ರಹವನ್ನ ಮರುಪ್ರತಿಷ್ಠಾಪನೆ ಮಾಡಿದ್ರು. ಹಾಗೆ ಮರುಪ್ರತಿಷ್ಠಾಪನೆ ಮಾಡಿದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ವಿಗ್ರಹವು ಉಸಿರಾಡಲು ಆರಂಭಿಸಿತ್ತು. ಸ್ವಾಮಿಯ ಎದೆಯ ಮೇಲಿನ ಹೂಮಾಲೆ ಹಿಂದಕ್ಕೆ ಮುಂದಕ್ಕೆ ಹೋಗಲು ಆರಂಭಿಸಿತ್ತು. ಅದನ್ನ ಸಾವಿರಾರು ಜನ ನೋಡಿದ್ದು. ಬೆಳಿಗ್ಗೆ ಪೂಜೆ ಎಲ್ಲ ಆಯ್ತು. ಆದ್ಮೇಲೆ 10 ಗಂಟೆಗೆ ಕರೆಕ್ಟಾಗಿ ಹಾರ ಉಸಿರಾಡಕತ್ತು ಈ ವಿಗ್ರಹ. ಹೀಗೆ ಸ್ವಪ್ನಲ್ಲ, 25,000 ಜನ ನೋಡಿದಾರೆ ಕಣ್ಣಲ್ಲಿ. ಅದೇ ಪ್ರತ್ಯಕ್ಷ ವಿಗ್ರಹದ ಉಸಿರಾಡದಂಗೆ ಹೂವು ಬರೋದು. ಅಂತಹ ಅಚ್ಚರಿ ನಡೆದ ನಂತರ ಮಂದಿರದ ಸ್ಥಿತಿಯೇ ಬದಲಾಗಿ ಬಿಟ್ಟಿತು. ಭಕ್ತಿಯಿಂದ ಬೇಡುವ ಜನರ ಜೀವನದಲ್ಲಿ ಅಚ್ಚರಿಗಳು ನಡೆಯಲು ಆರಂಭವಾದವು. ಅಂತಹ ಅಚ್ಚರಿಗಳು ವಿಗ್ರಹದಿಂದ ನಡೆಯುವುದರ ಜೊತೆಗೆ ಬಿಂದು ಮಾಧವ ಸ್ವಾಮಿಗಳಿಂದಲೂ ನಡೆಯಲು ಆರಂಭವಾಯಿತು. ಒಂದು ಕಲ್ಲು ಮಂಟಪದಂತಿದ್ದ ಮಂದಿರ ದೊಡ್ಡ ಮಂದಿರವಾಗಿ ಹೋಯಿತು. ಪುಟ್ಟ ಗ್ರಾಮ ಪುಣ್ಯಕ್ಷೇತ್ರವಾಗಿ, ದೊಡ್ಡ ಕ್ಷೇತ್ರವಾಗಿ ಮಾರ್ಪಾಡಾಗಿ ಹೋಯಿತು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೆ ಸೂರ್ಯಮಿತ್ರಂ ಭಜೇಹಂ ಪವಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೆ ವಜ್ರದೇಹಂ ಭಜೇಹಂ ಭಜೇಹಂ. ಲೋಕ ಕಲ್ಯಾಣಕ್ಕಾಗಿ ಇವರಿಗೆ ಹನುಮನಿಂದ ರವಾನೆಯಾಗೋ ಸಂದೇಶಗಳಿಗೆ ಅನುಸಾರವಾಗಿ ಇಲ್ಲಿಗಾಗಲೇ ಇಲ್ಲಿ ಸಹಸ್ರಾರು ಯಜ್ಞ ಯಾಗಾದಿಗಳನ್ನು ಮಾಡಲಾಗಿದೆ. ಅಂತಹ ಯಜ್ಞ ಯಾಗಾದಿಗಳಿಗೆ ಜೋಳಿಗೆಯನ್ನ ತೊಟ್ಟು ಮನೆ ಮನೆಗೂ ಹೋಗುವ ಬಿಂದು ಮಾಧವ ಸ್ವಾಮಿಗಳಿಂದ ಇದೀಗ ಇಡೀ ದೇಶದಲ್ಲೇ ಮೊದಲ ಬಾರಿ ಎನ್ನುವ, ಹಿಂದೆ ಋಷಿಮುನಿಗಳಿಂದ ನಡೆದಿತ್ತು ಎಂದು ಹೇಳಲಾಗುತ್ತಿರೋ ಕೋಟಿ ರುದ್ರ ಮಹಾಯಾಗ ಆರಂಭವಾಗಿದೆ. ಲೋಕ ಕಲ್ಯಾಣಕ್ಕಾಗಿ, ದೇಶದ ಒಳಿತಿಗಾಗಿ, ಜನರ ಶ್ರೇಯಸ್ಸಿಗಾಗಿ ಹಮ್ಮಿಕೊಂಡಿರುವ ಈ ಕೋಟಿ ರುದ್ರ ಮಹಾಯಾಗದಲ್ಲಿ ಒಟ್ಟು 121 ಹೋಮಕೊಂಡಗಳಿವೆ. ಈ ತಿಂಗಳ 18ರಿಂದ ಆರಂಭವಾಗಿರೋ
ಈ ಮಹಾಯಾಗ 28ರವರೆಗೆ ನಡೆಯಲಿದೆ. ಭೂಮಿಗೆ, ಪ್ರಕೃತಿಗೆ ವಿಶೇಷವಾದ ಶಕ್ತಿಯನ್ನ ತುಂಬುವ ಈ ಹೋಮದ ದರ್ಶನದಿಂದ ಜೀವನ ಪಾವನವಾಗುವುದೆಂಬ ಮಾತು ಬಿಂದು ಮಾಧವ ಸ್ವಾಮಿಗಳದ್ದು. ಇಂತಹ ಸಂಗತಿಗಳ ನಡುವೆ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ, ಈ ಸ್ವಾಮಿಗಳಿಂದ ನಡೆಯುತ್ತಿರುವಂತಹ ಸಕಲ ಅಚ್ಚರಿಗಳಿಗೂ ಕಾರಣ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ. ಅಸಲಿಗೆ ಈ ಸನ್ನಿಧಾನ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ. ಈ ಸನ್ನಿಧಾನ ಇರೋದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಲಗೂರು ಎಂಬ ಗ್ರಾಮದಲ್ಲಿ. ಇಲ್ಲಿನ ಸಕಲ ಅಚ್ಚರಿಗಳ ಹಿಂದಿನ ರಹಸ್ಯ ಬಿಂದು ಮಾಧವ ಸ್ವಾಮಿಗಳಲ್ಲಿನ ವಿಶೇಷವಾದ ಶಕ್ತಿಗೆ ಕಾರಣ ಶ್ರೀ ಆಂಜನೇಯ ಸ್ವಾಮಿ. ಶ್ರೀ ಆಂಜನೇಯಂ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಲಗೂರಿನಲ್ಲಿರೋ ವೀರ ಪ್ರತಾಪ ಆಂಜನೇಯ ಸ್ವಾಮಿಯ ಮಂದಿರ ಭಕ್ತಿಯಿಂದ ಬೇಡುವ ಜನರ ಜೀವನದಲ್ಲಿ ಅಚ್ಚರಿಗಳನ್ನ ಸೃಷ್ಟಿಸುವಂತಹ ವಿಸ್ಮಯಕಾರಿ ತಾಣವಾಗಿದೆ.